ಎಲ್ರಿಗೂ ನಮಸ್ತೆ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 20/8/2026 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಗಸ್ಟ್ 2026ರಲ್ಲಿ ಮೊದಲನೇ ಬಾರಿಗೆ ಬ್ಲ್ಯಾಕ್ ನೇಕೆಡ್ ಕ್ರೇನ್ ಫೆಸ್ಟಿವಲ್ ಅನ್ನ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಡಾಖ್. ಲಡಾಖ್ನಲ್ಲಿ ಅಪಾಯದಲ್ಲಿರುವ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಪಕ್ಷಿಯ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಒಂದು ಉದ್ದೇಶದಿಂದ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಫೆಸ್ಟಿವಲ್ ಅನ್ನ ಇತ್ತೀಚೆಗೆ ಆಯೋಜನೆ ಮಾಡಲಾಗಿತ್ತು. ಭಾರತದಲ್ಲಿ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಪಕ್ಷಿಯ ಏಕೈಕ ತಿಳಿದಿರುವ ಸಂತಾನೋತ್ಪತ್ತಿ ಪ್ರದೇಶ ಲಡಾಖ್ನ ಚಾಂಗ್ಥಾಂಗ್ ಕೋಲ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕಂಡುಬರುತ್ತೆ. ಇದು ನಿಮಗೆ ಗೊತ್ತಿರಬೇಕಾಗಿರುವಂತಹ ಇನ್ಫಾರ್ಮೇಶನ್. ಇಂಪಾರ್ಟೆಂಟ್, ನೋಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆಗಳಿದೆ. ಭಾರತದಲ್ಲಿ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಪಕ್ಷಿಯ ಏಕೈಕ ಅಂದ್ರೆ ಈಗ ನಮಗೆ ತಿಳಿದಿರ್ತಕ್ಕಂಥ, ಬೇರೆ ಸಹಜವಾಗಿ ಬೇರೆ ಕಡೆ ಇರಬಹುದು, ಆದ್ರೆ ಅವೈಲಬಲ್ ಇರುವ ಇನ್ಫಾರ್ಮೇಶನ್ಗಳಲ್ಲಿ ಏಕೈಕ ತಿಳಿದಿರುವ ಸಂತಾನೋತ್ಪತ್ತಿ ಪ್ರದೇಶ ಲಡಾಖ್ನ ಚಾಂಗ್ಥಾಂಗ್ ಕೋಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಈ ಪಕ್ಷಿಯು ಸೋ ಕಾರ್ ಮತ್ತು ಹನ್ಲೆಯಂತಹ ಎತ್ತರದ ಜಲಭೂಮಿ ಪ್ರದೇಶಗಳಲ್ಲಿ ಸಂತಾನೋತ್ಪತ್ತಿ ಮಾಡುತ್ತೆ. ಜಾಗತಿಕವಾಗಿ ಇದರ ಜನಸಂಖ್ಯೆ 16,000 ಅಂತ ಅಂದಾಜು ಮಾಡಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ನಾವಿಕರ ನಿರಂತರ ಕುಂದುಕೊರತೆ ಪರಿಹಾರಕ್ಕಾಗಿ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಯಾವ ಪೋರ್ಟಲ್ ನ ಪ್ರಾರಂಭಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಇ ನಾವಿಕ್. ಬಂದರು, ಹಡಗು ಮತ್ತು ಜಲಮಾರ್ಗಗಳ ಕುರಿತು ಈ ಸಮುದ್ರ ವೇದಿಕೆ ಜೊತೆ ಇ ನಾವಿಕ್ ಪೋರ್ಟಲ್ ಅನ್ನ ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಇ ನಾವಿಕ್ ಭಾರತೀಯ ನಾವಿಕರು ಮತ್ತು ಸಾಗರ ಉದ್ಯೋಗಾಧಾರಿತ 24x7 ಅಂದ್ರೆ ದಿನದ 24 ಗಂಟೆ ವಾರದ 7 ದಿನಗಳು ಕೂಡ ಡಿಜಿಟಲ್ ಕುಂದುಕೊರತೆಯ ಪರಿಹಾರ ವ್ಯವಸ್ಥೆಯನ್ನು ನೀಡುವಂತಹ ಒಂದು ಆನ್ಲೈನ್ ಮಾಧ್ಯಮ ಪೋರ್ಟಲ್ ಆಗಿರುತ್ತೆ. ಇದರಲ್ಲಿ ಉದ್ಯೋಗದ ವಿವಾದಗಳು, ವೇತನದ ಒಪ್ಪಂದಗಳು, ಸುರಕ್ಷತಾ ದೂರುಗಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರು ಪಾರದರ್ಶಕವಾಗಿ, ಸುಲಭವಾಗಿ ಮತ್ತು ಸಮಯಬದ್ಧವಾಗಿ ನೆರವೇರಿಸುವಂತಹ ಭರವಸೆಯನ್ನ ಪೋರ್ಟಲ್ನವರು ಕೊಟ್ಟಿರ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಹನುಮಾನ್ ಎಂಬ ತಂತ್ರಜ್ಞಾನ ಆಧಾರಿತ ವನ್ಯಜೀವಿ ಮೇಲ್ವಿಚಾರಣೆ ಮತ್ತು ಸಂಘರ್ಷ ನಿರ್ವಹಣಾ ವೇದಿಕೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ಸರ್ಕಾರ HANMAN ಎಂಬ ತಂತ್ರಜ್ಞಾನ ಆಧಾರಿತ ವನ್ಯಜೀವಿ ಮೇಲ್ವಿಚಾರಣೆ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ನಿರ್ವಹಣಾ ವೇದಿಕೆಯನ್ನ ಪ್ರಾರಂಭ ಮಾಡಿದೆ. ಈ ಒಂದು ವೇದಿಕೆಯು ತಂತ್ರಜ್ಞಾನ ಮತ್ತು ಡೇಟಾವನ್ನ ಬಳಕೆ ಮಾಡಿಕೊಂಡು ವನ್ಯಜೀವಿಗಳ ಚಲನವಲನಗಳ ಮೇಲ್ವಿಚಾರಣೆ ಮಾಡುತ್ತೆ ಹಾಗೂ ಮಾನವ ಹಾಗೂ ವನ್ಯಜೀವಿಗಳ ಸಂಘರ್ಷವನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸುವಕ್ಕೆ ಸಹಾಯವನ್ನ ಕೂಡ ಮಾಡುತ್ತೆ. ವನ್ಯಜೀವಿ ಸಂರಕ್ಷಣೆ ಮತ್ತು ಜನರ ಸುರಕ್ಷತೆಯನ್ನು ಸುಧಾರಿಸುವುದೇ ಇದರ ಪ್ರಮುಖವಾದ ಉದ್ದೇಶವಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಗಟಿಯಾನ ಕರ್ನಾಟಕ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಇದೊಂದು ಹೊಸದಾಗಿ ಪತ್ತೆಯಾಗಿರುವ ಸಿಹಿ ನೀರಿನ ಏಡಿಯ ಪ್ರಭೇದವಾಗಿದೆ. ಗಟಿಯಾನ ಕರ್ನಾಟಕ ಕರ್ನಾಟಕದ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದಿಂದ ಇಂಪಾರ್ಟೆಂಟ್ ವೈಜ್ಞಾನಿಕವಾಗಿ ವಿವರಿಸಲಾದ ಒಂದು ಹೊಸ ಸಿಹಿನೀರಿನ ಈಯ ಪ್ರಭೇದವಾಗಿದೆ. ಸೊ ಗಟಿಯಾನ ಕುಲದ 15ನೇ ತಿಳಿದಿರುವ ಪ್ರಭೇದ ಅಂತ ಇದನ್ನು ಹೇಳ್ಬೋದು. ಅವುಗಳಲ್ಲಿ 8 ಪ್ರಭೇದಗಳು ಕರ್ನಾಟಕಕ್ಕೆ ಸ್ಥಳೀಯವಾಗಿ ಪರಿಚಿತವೆ. ಈ ಏಡಿಗೆ ಗಾಢ ನೇರಳೆ ಬಣ್ಣ, ದೇಹ ಮತ್ತು ತಿಳಿ ಗುಲಾಬಿ ಬಣ್ಣದ ಚಿಮಟೆಗಳು ಕಂಡುಬರ್ತವೆ. ಶಾಶ್ವತ ಹೊಳೆಗಳ ಸಮೀಪದ ಸದಾ ಹರಿದ್ವರ್ಣ ಮತ್ತು ಅರೆ ಸದಾ ಹರಿದ್ವರ್ಣ ಕಾಡುಗಳಲ್ಲಿ ಇದು ಕಂಡುಬರುತ್ತೆ. ಇದರ ಉಪಸ್ಥಿತಿಯು ಸ್ವಚ್ಛ ಮತ್ತು ಆರೋಗ್ಯಕರ ಅರಣ್ಯ ಪರಿಸರ ವ್ಯವಸ್ಥೆಯನ್ನ ಸೂಚನೆ ಮಾಡೋದಾಗಿರ್ತದೆ. ಹಾಗಾಗಿ ಇದನ್ನ ಬಯೋ ಇಂಡೆಕ್ಟರ್ ಅಥವಾ ಜೈವಿಕ ಸೂಚಕ ಅಂತ ಗಣಿಸ್ತಾರೆ. ಸೊ ಇದು ಎಲ್ಲಿ ಕಂಡು ಬರುತ್ತೋ ಅಲ್ಲಿಯ ತುಂಬಾ ಸ್ವಚ್ಛತೆ ಮತ್ತು ಆರೋಗ್ಯಕರವಾಗಿರುತ್ತೆ ಅನ್ನೋ ಒಂದು ಸೂಚಕವಾಗಿರುತ್ತೆ. ಹಾಗಾಗಿ ಇದು ಕಂಡುಬರುವಂತಹ ಜಾಗವನ್ನ ಬಯೋ ಇಂಡಿಕೇಟರ್ ಅಂತ ಕರೀತಾರೆ, ಜೈವಿಕ ಸೂಚಕ. 7 ತಿಂಗಳ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಬೇಕಾದವರು ವಾಟ್ಸ್ಆಪ್ ನಂಬರ್ ಇದೆ, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ
PDF ನೋಟ್ಸ್ಗಳನ್ನ ಪಡ್ಕೋಬಹುದು. ಅಂಡ್ ಹೆಚ್ಚಿನ ಮಾಹಿತಿಗಳು ಉದ್ಯಮಗಳ ಇನ್ನಷ್ಟು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಗೂಗಲ್ ನಲ್ಲಿ www.kpscjunction.in ಅಂತ ವೆಬ್ಸೈಟ್ ಇದೆ, ಅಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು. ಅಲ್ಲಿ ಇರುವಂತಹ ಕಂಟೆಂಟ್ ಗಳನ್ನ ಬಳಸಿಕೊಂಡು ನಿಮ್ಮ ಪ್ರಾಕ್ಟೀಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಸ್ಟೇಟ್ಮೆಂಟ್ ವೈಸ್ ಕೆಲವೊಂದಿಷ್ಟು ಕ್ವಶನ್ಸ್ ಇದೆ, ನೋಡೋಣ ಈಗ. ತಮಿಳುನಾಡು ಸರ್ಕಾರ ಮಹಿಳಾ ಸರ್ಕಾರಿ ನೌಕರರಿಗೆ ನೀಡಿರುವ ಹೆರಿಗೆ ರಜೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳಿವೆ. ರೀಸೆಂಟ್ ಆಗಿ ನಡೆದಿರುವಂತಹ ಇನ್ಸಿಡೆಂಟ್ ಇದು, ಅಥವಾ ರೀಸೆಂಟ್ ಆಗಿ ಕಳೆದ ಒಂದು ವಾರದಲ್ಲಿ ಸುದ್ದಿಯಲ್ಲಿದೆ. ಹಾಗಾಗಿ ನೀವು ಇದನ್ನ ನೋಡ್ಕೊಂಡ್ರೆ ನಿಮ್ಗೆ ಇನ್ಫಾರ್ಮೇಶನ್ ಇರಬೇಕು. ಪೇಪರ್ ಓದಿದ್ರೆ ಈಸಿಯಾಗಿ ಇದರ ಇನ್ಫಾರ್ಮೇಶನ್ ಇರುತ್ತೆ. ಸ್ಟೇಟ್ಮೆಂಟ್ಸ್ ಇದೆ, ಯಾವ್ದು ಸರಿ ಅಂತ ಹೇಳ್ಬೇಕು. ಇಲ್ಲಿ ತಮಿಳುನಾಡು ಸರ್ಕಾರ ಮಹಿಳಾ ಸರ್ಕಾರಿ ನೌಕರರ 3ನೇ ಮಗುವಿಗೆ 365 ದಿನಗಳ ಹೆರಿಗೆ ರಜೆ ನೀಡಲು ನಿರ್ಧರಿಸಿದೆ. 12 ವಾರದಿಂದ 365 ದಿನ ಅಂತಿದೆ ಟೋಟಲ್. ಇನ್ನು ರಾಜ್ಯ ಸರ್ಕಾರ ನೌಕರರ ಸೇವಾ ನಿಯಮಗಳಲ್ಲಿ ಬದಲಾವಣೆ ಮಾಡುವ ಮೂಲಕ ರಾಜ್ಯಗಳು ತಮ್ಮದೇ ಆದ ಹೆರಿಗೆ ರಜೆ ಸೌಲಭ್ಯವನ್ನ ಒದಗಿಸಬಹುದು. ಸೊ ಇದು ಈ ತರ ಟರ್ಮ್ಗಳೇನಿರ್ತವೆ ಇವು ಟೆಕ್ನಿಕಲ್ ಟರ್ಮ್ ಅಂತವೆ, ಈ ಫ್ಯಾಕ್ಟ್ಸ್ ಇರ್ತವೆ. ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋ ವಿಷಯ ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ಮಾತ್ರ ಉತ್ತರ ಕೊಡೋಕ್ಕಾಗೋದು ಈ ತರ ಸ್ಟೇಟ್ಮೆಂಟ್ಗಳಲ್ಲಿ. ಇನ್ನು ಮೆಟರ್ನಿಟಿ ಬೆನಿಫಿಟ್ ಅಮೆಂಡ್ಮೆಂಟ್ 2017 ನಂತರ ಅರ್ಹ ಮಹಿಳಾ ಉದ್ಯೋಗಿಗಳಿಗೆ ನೀಡಲಾಗುವ ವೇತನ ಸಹಿತ ಹೆರಿಗೆ ರಜೆಯನ್ನ 12 ವಾರಗಳಿಂದ 26 ವಾರಗಳಿಗೆ ಹೆಚ್ಚಿಸಲಾಗಿದೆ. 4ನೇ ಸ್ಟೇಟ್ಮೆಂಟ್, ಈಗಾಗಲೇ 2 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವ ಮಹಿಳೆಗೆ 3ನೇ ಮಗುವಿನ ಸಂದರ್ಭದಲ್ಲಿ ಕೇಂದ್ರದ ಕಾಯ್ದೆಯಡಿ 26 ವಾರಗಳ ಹೆರಿಗೆ ರಜೆಯನ್ನ ಕಡ್ಡಾಯವಾಗಿ ನೀಡಲಾಗುತ್ತೆ. ಕಡ್ಡಾಯ ಅಂತ ಪದ ಇದೆ, ನೋಡ್ಕೋಬೇಕು. ಈಗ ತಮಿಳುನಾಡು ಸರ್ಕಾರ ತನ್ನ ಸರ್ಕಾರಿ ನೌಕರಿ ಹೊಂದಿರುವಂತಹ ಮಹಿಳೆಯರಿಗೆ ನೀಡಿರುವಂತಹ ಹೆರಿಗೆ ರಜೆಗೆ ಸಂಬಂಧಪಟ್ಟಾಗೆ ಸ್ಟೇಟ್ಮೆಂಟ್ಸ್ ಇವೆ. ಅದಕ್ಕೆ ಇಂಟರ್ಲಿಂಕ್ ಆಗಿ ಕ್ವಶನ್ಸ್ ಅನ್ನ ಇಲ್ಲಿ ಕೇಳಲಾಗಿದೆ. ಈಗ ನೋಡ್ಕೊಂಡಿರಿ, ಆನ್ಸರ್ ನೋಡಿ, ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ ನಿಮ್ಮ ಆನ್ಸರ್ನ ವೆರಿಫೈ ಮಾಡ್ಕೋಬಹುದು. ಸರಿಯಾದ ಉತ್ತರ ಮೊದಲ 3 ಹೇಳಿಕೆಗಳು ಸರಿ. 4ನೇ ಹೇಳಿಕೆಯಲ್ಲಿ ಈಗಾಗಲೇ 2 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ಮಹಿಳೆಯರಿಗೆ 3ನೇ ಮಗುವಿನ ಸಂದರ್ಭದಲ್ಲಿ ಕೇಂದ್ರ ಕಾಯ್ದೆ ಏನಿರ್ತದೆ ಅದರ 12 ವಾರಗಳ ರಜೆಗೆ ಅವಕಾಶ ಇರುತ್ತೆ. 26 ವಾರಗಳೇನಿದೆ ಅದು ಅನ್ವಯ ಆಗೋದಿಲ್ಲ. ಇದೊಂದೇ ಫ್ಯಾಕ್ಟ್. ಇಲ್ಲಿ 3ನೇ ಮಗುವಿನ ಸಂದರ್ಭದಲ್ಲಿ ಕೇಂದ್ರ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ 12 ವಾರಗಳ ರಜೆಯನ್ನ ಪಡೆದುಕೊಳ್ಳಬಹುದು ಮಹಿಳೆ ಅಂತ ಹೇಳುತ್ತೆ. ಇನ್ನುಳಿದಂತೆ 3 ಸ್ಟೇಟ್ಮೆಂಟ್ ಏನಿದೆ, ತಮಿಳುನಾಡು ಸರ್ಕಾರ ಇತ್ತೀಚೆಗೆ 3ನೇ ಮಗುವಿಗೆ 365 ದಿನಗಳು ಅಂದ್ರೆ 1 ವರ್ಷಗಳ ಹೆರಿಗೆ ರಜೆ ನೀಡೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯ ಸರ್ಕಾರ ನೌಕರರಿಗೆ ಸಂಬಂಧಪಟ್ಟಂಗೆ ಸೇವಾ ನಿಯಮಗಳಲ್ಲಿ ಬದಲಾವಣೆ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ. ಹೆಚ್ಚುವರಿ ಸೌಲಭ್ಯಗಳನ್ನು ಅವ್ರು ಕೊಡ್ಬೋದು. ಇನ್ನು ಮೆಟರ್ನಿಟಿ ಬೆನಿಫಿಟ್ ಅಮೆಂಡ್ಮೆಂಟ್ 2017 ಮೂಲಕ ರಜೆ ಮೊದಲು 12 ವಾರಗಳಿರ್ತಿತ್ತು, ಅದನ್ನು 26 ವಾರಗಳಾಗಿ ಮಾಡಲಾಗಿದೆ. ಇದು ಮೊದಲ ಮತ್ತು 2ನೇ ಮಗುವಿಗೆ ಅನ್ವಯವಾಗುತ್ತೆ, 3ನೇ ಮಗುವಿಗೆ ಅನ್ವಯ ಆಗೋದಿಲ್ಲ. ನೆಕ್ಸ್ಟ್, ದೇವರಾಜ ಅರಸು ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳಿವೆ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿ. 2026-27ನೇ ಸಾಲಿನ ಡಿ ದೇವರಾಜು ಅರಸು ಪ್ರಶಸ್ತಿಗೆ ಇತಿಹಾಸ ತಜ್ಞ ಮತ್ತು ಪ್ರಾಧ್ಯಾಪಕರಾದ ಪ್ರೊಫೆಸರ್ PV ನಂಜರಾಜ ಅರಸು ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಪ್ರಶಸ್ತಿಯನ್ನ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನೀಡಲಾಗುತ್ತೆ. ಡಾಕ್ಟರ್ CS ದ್ವಾರಕನಾಥ್ ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಪ್ರಶಸ್ತಿ ಪುರಸ್ಕೃತರನ್ನ ಆಯ್ಕೆ ಮಾಡಿದೆ. ಡಿ ದೇವರಾಜ್ ಅರಸ್ ಅವರನ್ನು ಕರ್ನಾಟಕದಲ್ಲಿ ಅವರು ಉಳುವವನೇ ಹೊಲದೊಡೆಯ ಎಂಬ ಭೂ ಸುಧಾರಣಾ ನೀತಿಯನ್ನ ಜಾರಿಗೆ ತಂದಂತಹ ಪ್ರಮುಖ ನಾಯಕರಾಗಿದ್ದಾರೆ. ಇಲ್ಲಿ ದೇವರಾಜು ಅರಸ್ ಅವರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ, ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಇಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಗಳನ್ನ ಇಟ್ಟುಕೊಂಡು ಆನ್ಸರ್ ಅನ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ರೀಸೆಂಟ್ ಆಗಿ ದೇವರಾಜು ಅರಸು ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಆ ಹೆಸರಿನ ಪ್ರಶಸ್ತಿ ಯಾರು ಸಿಕ್ಕಿದೆ ಅಂತ ಸ್ಟೇಟ್ಮೆಂಟ್ ಇದೆ, ಯಾವ ಇಲಾಖೆ ಕೊಡುತ್ತೆ ಅಂತ ಸ್ಟೇಟ್ಮೆಂಟ್ ಇದೆ, ಆ ಪ್ರಶಸ್ತಿಗೆ ಆಯ್ಕೆ ಮಾಡುವಂತ ಸಮಿತಿಯ ಅಧ್ಯಕ್ಷರ ಬಗ್ಗೆ ಸ್ಟೇಟ್ಮೆಂಟ್ ಇದೆ, ಜೊತೆಗೆ ಅವರ ಬಗ್ಗೆ ಅರಸು ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇದೆ. ಇಲ್ಲಿ 4ಕ್ಕೆ 4 ಕೂಡ ಸರಿ ಇದೆ. ಫ್ಯಾಕ್ಟ್ ಗಳನ್ನ ನೋಡ್ಕೊಳ್ಳಿ. ಪ್ರೊಫೆಸರ್ PV ನಂದರಾಜ ಅರಸ್ ಅವರಿಗೆ 2026-27ನೇ ಸಾಲಿನ ಪುರಸ್ಕಾರ ಸಿಕ್ಕಿರುತ್ತೆ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದನ್ನ ಕೊಡುತ್ತೆ. ಡಾಕ್ಟರ್ CS ದ್ವಾರಕನಾಥ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಆಯ್ಕೆ ಮಾಡಲಾಗಿದೆ.
ಮತ್ತು ದೇವರಾಜ ಅರಸ್ ಅವರು ಅವರ ಆಡಳಿತದ ಕಾಲದಲ್ಲಿ ಭೂ ಸುಧಾರಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಉಳುವವನೇ ಹೊಲದೊಡೆಯ ಎನ್ನುವ ತತ್ವದ ಅಡಿಯಲ್ಲಿ ಭೂ ಸುಧಾರಣೆಯನ್ನ ಅವರು ತಂದಿದ್ರು. ನೆಕ್ಸ್ಟ್, ಪನಾಮಾ ಕಾಲುವೆಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಇದೆ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಪನಾಮಾ ಕಾಲುವೆಯು ಅಟ್ಲಾಂಟಿಕ ಮತ್ತು ಪೆಸಿಫಿಕ್ ಮಹಾಸಾಗರವನ್ನ ಸಂಪರ್ಕ ಮಾಡುವ ಕೃತಕ ಜಲಮಾರ್ಗವಾಗಿದೆ. ಪನಾಮಾ ಕಾಲುವೆ 1914ರಲ್ಲಿ ಪೂರ್ಣಗೊಂಡಿದ್ದು ಅದರ ನಿರ್ಮಾಣದಲ್ಲಿ ಅಮೆರಿಕ ಪ್ರಮುಖ ಪಾತ್ರವನ್ನ ವಹಿಸಿತು. ಪನಾಮಾ ಕಾಲುವೆಯನ್ನು ಪನಾಮಾ ಕ್ಯಾನಲ್ ಅಥಾರಿಟಿ ಸ್ವಾಯತ್ತವಾಗಿ ನಿರ್ವಹಣೆ ಮಾಡುತ್ತೆ. ಪನಾಮಾ ಕಾಲುವೆಯ ಲಾಕ್ ವ್ಯವಸ್ಥೆಯಲ್ಲಿ ಹಡಗುಗಳನ್ನ ನೀರಿನ ಮಟ್ಟದ ಮೂಲಕ ಮೇಲಕ್ಕೆತ್ತಿ ನಂತರ ಕೆಳಕ್ಕಿಳಿಸಿ ಮತ್ತೊಂದು ಸಮುದ್ರಕ್ಕೆ ಸಾಗಿಸಲಾಗುತ್ತದೆ. ಇದನ್ನ ಲಿಕ್ವಿಡ್ ಎಲಿವೇಟರ್ ಅಂತ ಕರೀತಾರೆ. ಸ್ಟೇಟ್ಮೆಂಟ್ಸ್ ಅನ್ನ ಓದ್ಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 4ಕ್ಕೆ 4 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಇದೆ. ಸೊ ಇದು ಅಟ್ಲಾಂಟಿಕ ಮತ್ತು ಪೆಸಿಫಿಕ್ ಮಹಾಸಾಗರವನ್ನ ಸಂಪರ್ಕ ಮಾಡುವ ಒಂದು ಕೃತಕ ಸೇತುವೆ ಅಂತ ನಾವು ಹೇಳ್ಬೋದು. 1914ರಲ್ಲಿ ಇದನ್ನ ಈ ಕಾಲುವೆಯನ್ನ ತೆರೆದಿಡಲಾಯಿತು. ಅಮೆರಿಕ ಈ ಕಾಲುವೆಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಮತ್ತು ಪೂರ್ಣಗೊಳಿಸೋದಕ್ಕೆ ಸಹಾಯ ಮಾಡಿದ್ದು. ಇದನ್ನ ಪನಾಮಾ ಕ್ಯಾನಲ್ ಅಥಾರಿಟಿ ಅವರು ಮೇಂಟೈನ್ ಮಾಡ್ತಾರೆ ಮತ್ತು ಇಲ್ಲಿ ಲಾಕ್ ಚೇಂಬರ್ಗಳ ಮೂಲಕ ಹಡಗುಗಳನ್ನ ನೀರಿನ ಮಟ್ಟಕ್ಕೆ ಅನುಗುಣವಾಗಿ ಮೇಲೆತ್ತಿ ಕೆಳಗಿಳಿಸಲಾಗುತ್ತೆ. ಈ ಕಾರಣದಿಂದ ಈ ಕಾಲುವೆಯನ್ನ ಲಿಕ್ವಿಡ್ ಎಲಿವೇಟರ್ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ಕ್ವಶನ್ ರೈಸ್ ಮಾಡಿದ್ನಲ್ಲ, ಆ ಕ್ವಶನ್ ಸಂಬಂಧಪಟ್ಟ ಸ್ಟೇಟ್ಮೆಂಟು ಆಗಸ್ಟ್ 18ರ ದಿನಪತ್ರಿಕೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. 2026 ಮತ್ತು 27ನೇ ಸಾಲಿನ ಡಾಕ್ಟರ್ ದೇವರಾಜ್ ಅರಸ್ ಅವರ ಪ್ರಶಸ್ತಿಗೆ ಇತಿಹಾಸ ತಜ್ಞ ಪ್ರಾಧ್ಯಾಪಕರು ಪ್ರೊಫೆಸರ್ PV ನಂಜರಾಜ್ ಅರಸ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಕನ್ನಡ ಮತ್ತು ಸಂಸ್ಕೃತಿ ಸಚಿವಾಲಯ ಇದನ್ನ ಕೊಡುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಕರ್ನಾಟಕದಲ್ಲಿ ಪ್ರೆಸೆಂಟ್ ಈಗಿರೋ ಈ ವಿಡಿಯೋ ರೆಕಾರ್ಡ್ ಮಾಡುವಂತ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಯಾರಿದ್ದಾರೆ ಅಂದ್ರೆ ಶಿವರಾಜ್ ಎಸ್ ತಂಗಡಗಿ ಅವರು ಇರ್ತಾರೆ. ಈ ಪ್ರಶಸ್ತಿ ಪ್ರೊಫೆಸರ್ ನಂಜರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 5 ಲಕ್ಷ ರೂಪಾಯಿಗಳ ನಗದು ಬಹುಮಾನ ಒಂದು ಪ್ರಶಸ್ತಿ ಫಲಕವನ್ನು ಕೂಡ ಹೊಂದಿರುತ್ತೆ. ಉಮಾಶ್ರೀ ಅವರನ್ನ ಸಭಾಪತಿ ಸಲೀಂ ಅಹಮದ್ ಮಂಕಾಳ ವೈದ್ಯರನ್ನ CM DK ಶಿವಕುಮಾರ್ ಅಭಿನಂದನೆ. ನೋಡಿ, ವಿಧಾನಸಭೆಯ ಉಪಸಭಾಧ್ಯಕ್ಷರ ಸ್ಥಾನಕ್ಕೆ ಮಂಕಾಳ ವೈದ್ಯ ಹಾಗೂ ವಿಧಾನ ಪರಿಷತ್ತಿನ ಉಪಸಭಾಪತಿ ಸ್ಥಾನಕ್ಕೆ ನಟಿ ಉಮಾಶ್ರೀ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ನಿನ್ನೆ ವಿಡಿಯೋದಲ್ಲಿ ನಿಮಗೆ ನಮ್ಮ ವಿಧಾನಸಭೆಗೆ ಮತ್ತು ವಿಧಾನ ಪರಿಷತ್ತಿಗೆ ಯಾರನ್ನ ಸಭಾಪತಿಗಳಾಗಿ ಮತ್ತು ಸ್ಪೀಕರ್ ಆಗಿ ಮತ್ತು ಸಭಾಪತಿಗಳಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದೆ. ಕಾಮೆಂಟ್ ಸೆಕ್ಷನ್ ಒಳಗೆ ಬರ್ರಿ, ವಿಧಾನಸಭೆಯ ಪ್ರೆಸೆಂಟ್ ಆಯ್ಕೆ ಆಗಿರುವಂತಹ ಸ್ಪೀಕರ್ ಯಾರು, ವಿಧಾನ ಪರಿಷತ್ನ ಸಭಾಪತಿಗಳು ಯಾರು ಅಂತ ಬರೀರಿ. ಈಗ ಎರಡೂ ಸದನಗಳಿಗೂ ಉಪಸಭಾಪತಿಗಳು ಅಂದ್ರೆ ಸಭಾಪತಿಗಳು ಆಬ್ಸೆಂಟ್ ಇದ್ದಂತ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಸದನವನ್ನ ನೋಡ್ಕೊಳ್ಳೋದಕ್ಕೆ ಉಪಸಭಾಪತಿಗಳನ್ನ ಆಯ್ಕೆ ಮಾಡಿರ್ತಾರೆ. ಸೊ ಉಪಸಭಾಪತಿಗಳಾಗಿ ವಿಧಾನಸಭೆಗೆ ಮಂಕಾಳ ವೈದ್ಯ ಅವರನ್ನ ಆಯ್ಕೆ ಮಾಡಲಾಗಿದ್ದು, ವಿಧಾನ ಪರಿಷತ್ಗೆ ನಟಿ ಉಮಾಶ್ರೀ ಅವರನ್ನ ಆಯ್ಕೆ ಮಾಡಲಾಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದ.